सुदत्यं जातवेदसं देवं वहन्ति केतवः दृशे विश्वाय सूर्यम् अपत्येतायवो यथा नक्षत्रायन्त्यक्तुभिः सूराय विश्वचक्षसे ಶ್ರೀಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೇಷರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಮಂಗಳಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರಾವಣ ಶನಿವಾರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ಹೇಳ್ಕೊಳ್ಳೋದ್ರೆ ತುಂಬ ಇದೆ, ಉಪಕರ್ಮ ಇದೆ, ಹೀಗೆ ಹಲವಾರು ಹಬ್ಬಗಳ ಸರಮಾಲೆ ಅಥವಾ ಹಬ್ಬಗಳ ಮಾಸ ಅಂತ ಕರಿತೀವಿ ನಾವು ಶ್ರಾವಣ ಮಾಸವನ್ನು. ಹೆಣ್ಣು ಮಕ್ಕಳಿಗಂತೂ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥ ಮಾಸ ಇದೇ ಶ್ರಾವಣ ಮಾಸ. ಅಂಥ ಶ್ರಾವಣ ಮಾಸ ನಮಗೆ ಪ್ರಾರಂಭ ಆಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿನೂ ಇದೆ, ಅದೊಂದು ಹೇಳೋದು ಮಿಸ್ ಮಾಡಿದೆ ನೋಡಿ. ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಎಷ್ಟು ಹಬ್ಬ ಹೇಳ್ಕೊಂಡು ಹೋದರೆ ಇನ್ನೂ ತುಂಬ ಇದೆ. ಈ ಸಲ ಶನಿ ಪ್ರದೋಷಗಳು ಬಂದಿದೆ. ಅಯ್ಯೋ, ತಿಂಗಳು ಪೂರ್ತಿ ಅದ್ಭುತವಾಗಿದೆ ಬಿಡಿ. ಸಾಧಾರಣವಾಗಿ ಈ ಆಗಸ್ಟ್ ತಿಂಗಳು ಪೂರ್ತಿ ಇರುತ್ತೆ, ಒಂದೆರಡು ದಿನ ಹಿಂದೆ ಮುಂದೆ ಅಮಾವಾಸ್ಯೆ ಪೌರ್ಣಮಿ ವ್ಯತ್ಯಾಸದಲ್ಲಿ ನಿಮಗೆ ಚೇಂಜ್ ಆಗ್ಬೋದು. ಬಿಟ್ಟರೆ ಸಂಪೂರ್ಣವಾಗಿ ಶ್ರಾವಣ ಮಾಸ ಅನ್ನುವಂಥದ್ದು ಆಗಸ್ಟಲ್ಲಿ ಇರುತ್ತೆ, ಆಗಸ್ಟ್ ಪೂರ್ತಿ ಮಾಸ. ನಾನು ಶ್ರಾವಣ ಶನಿವಾರದ್ದು ಆಚರಣೆ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ, ಮಂಗಳಗೌರಿ ಆಚರಣೆ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ, ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಒಂದು ವಿಡಿಯೋ ಮಾಡ್ತೇನೆ, ಹಾಗೆ ನಾಗಪಂಚಮಿ ಹಾಗೂ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಇದೆಲ್ಲರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಇದರಲ್ಲಿ ಮಾಡಿ ನಾನು ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ನೇರವಾಗಿ ಮಾಸ ಭವಿಷ್ಯಕ್ಕೆ ಬಂದುಬಿಡ್ತೇನೆ. ಈ ಮಾಸದಲ್ಲಿ ಬದಲಾವಣೆ ಆಗ್ತಾ ಇರತಕ್ಕಂಥ ಗ್ರಹಗಳು 17ನೇ ತಾರೀಕು ಸೂರ್ಯ ಸಿಂಹರಾಶಿಗೆ ಬರ್ತಾ ಇದ್ದಾರೆ. ಮೇಷರಾಶಿಯವರಿಗೆ ಪಂಚಮ ಸ್ಥಾನ, ತುಂಬ ಅದ್ಭುತವಾದಂಥ ಫಲ. ಹಾಗೆ 22ನೇ ತಾರೀಕು ಬುಧ ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಮತ್ತೆ ಬರ್ತಾ ಇದ್ದಾರೆ, ಚೆನ್ನಾಗಿಲ್ಲ, ಶತ್ರು ಸ್ಥಾನ. ಇನ್ನು 24ನೇ ತಾರೀಕು ಶುಕ್ರ ಕನ್ಯಾ ರಾಶಿಗೆ ಪ್ರವೇಶವಾಗ್ತಾರೆ. ಕನ್ಯಾ ರಾಶಿಯಲ್ಲಿ ಶುಕ್ರ ಬಂದು ನೀಚ ಸ್ಥಾನವಾದರೂ ಮಿತ್ರನ ಮನೆ, ನೋಡೋಣ, ಅದ್ರ ಬಗ್ಗೆ ಸಂಬಂಧಪಟ್ಟ ತಿಳಿಸ್ತೇನೆ. ಇನ್ನು 26ನೇ ತಾರೀಕು ಕುಜ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ. 26ಕಲ್ವಾ, 4 ದಿನ ಇರುತ್ತೆ, ಹಾಗಾಗಿ ಇನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಆಗಸ್ಟ್ ತಿಂಗಳು ನಡೆಯತಕ್ಕಂಥದ್ದು. ಸರಿ, ಹಾಗಾದರೆ ಈಗ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಸೂರ್ಯ ಬರ್ತಾ ಇದ್ದಾರೆ. ಸೂರ್ಯನೇ ಮೇಷರಾಶಿಯವರಿಗೆ ಈ ಮಾಸದ ಯೋಗಕಾರಕ ಗ್ರಹ. ಮೇಷರಾಶಿಗೆ ಈ ಮಾಸ ನಿಮ್ಮನ್ನು ಕೈ ಹಿಡಿಯುವಂಥ ಗ್ರಹ ಯಾವುದು ಅಂತಂದರೆ ಅದು ಸೂರ್ಯ. ಏನು ಹೇಳುತ್ತೆ? ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತೃ ತನೂಜಾಹ ಪಂಚಮಭಾತ್ ಸೌಮನಸ್ಯಪಿ ಚಿಂತ್ಯಂ. ಸರಿ, ಮೇಷರಾಶಿಯವರಿಗೆ ಈ ತಿಂಗಳು ಸೂರ್ಯನೇ ನಿಮಗೆ ಫಲವನ್ನು ಕೊಡ್ತಾನೆ, ಸೂರ್ಯನೇ ನಿಮ್ಮನ್ನು ಕೈ ಹಿಡಿತಾನೆ ಅಂತಂದರೆ ಯಾವ ರೀತಿಯಾಗಿ ಹಿಡಿತಾನೆ, ಏನು ಫಲ? ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಏನು ಫಲ ಅದನ್ನು ಮೊದಲು ನೋಡೋಣ. ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ ಗೋಚಾರದಲ್ಲಿ ಪರವಾಗಿ ಶುಭಾಢ್ಯೆ ಪುತ್ರವಾನ್ನರಹ ಅಂದರೆ 2 ಥರ ತಗೊಳ್ಬೇಕು. ಈಗ ನಿಮ್ಮ ರಾಶ್ಯಾಧಿಪತಿ ಯಾರು? ಮೇಷರಾಶಿಗೆ ಕುಜ. ಪಂಚಮಾಧಿಪತಿ ಯಾರು? ಸೂರ್ಯ. ಸೂರ್ಯ ಮತ್ತು ಕುಜ ಇಬ್ಬರು ಶತ್ರುಗಳ ಅಲ್ಲ, ಅವರಿಬ್ಬರು ಮಿತ್ರರು. ಹಾಗಾಗಿ ಮೊದಲನೇದಾಗಿ ನಿಮಗೆ 5ನೇ ಮನೆ ಮಿತ್ರ ಸ್ಥಾನವೇ ಅಲ್ವಾ? ಆ ಮಿತ್ರ ಸ್ಥಾನಾಧಿಪತಿ ತನ್ನದೇ ಸ್ವಕ್ಷೇತ್ರಕ್ಕೆ ಬಂದಾಗ ಸೂರ್ಯ ಸ್ವಂತ ಮನೆಯಲ್ಲಿದ್ದಾಗ 80% ಬಲಿಷ್ಠವಾಗಿರ್ತಾರೆ. ಮಿತ್ರನಾದ್ರಿಂದ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾವ ರೀತಿ? ಶುಭಾಢ್ಯೆ ಪುತ್ರವಾನ್ನರಹ, ಪುತ್ರ ಅಂತ ತಗೊಳ್ಳೋಬಂದ ಸಂತಾನವಾನ್ನರಹ ಅಂತ ತಗೊಳ್ಳೋಣ. ಅಂದರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಮಾಸ, ಶುಭ ಸಮಯ. ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು. ನವದಂಪತಿಗಳಾಗ್ಬೋದು, ಅಥವಾ ಸಂತಾನಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥವ್ರು ಆಗ್ಬೋದು, ಅಥವಾ ಟೆಕ್ನಾಲಜಿ ಪರವಾಗಿ IUI ಅಥವಾ IVF ಈ ಥರ ಹೋಗುವಂಥವರೆಲ್ಲರೂ ಕೂಡ ಈ ಮಾಸ ಇದೆಯಲ್ವಾ, ಶ್ರಾವಣ ಮಾಸ ಖಂಡಿತ ತುಂಬ ಚೆನ್ನಾಗಿದೆ, ನೀವು ಉಪಯೋಗಿಸ್ಕೊಳ್ಬೇಕು. ಶುಭಾಢ್ಯೆ ಪುತ್ರವಾನ್ನರಹ ಎಂಬಂತೆ ಒಳ್ಳೆ ಮಕ್ಕಳಾಗುತ್ತಾರೆ, ದೈವಾನುಗ್ರಹವಾಗುತ್ತದೆ.
ಮಂತ್ರ ಸಿದ್ಧಿ ಆಗುತ್ತದೆ. ಯಾವುದೇ ಪೂಜೆ ಮಾಡಿದ್ರು ಯಾವುದೇ ಮಂತ್ರ ಹೇಳಿದ್ರು ನಿಮ್ಗೆ ಅನುಕೂಲ. ಪುಣ್ಯ ಕರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿ, ಶುಭ ಕಾರ್ಯಗಳು ಹೆಚ್ಚು ನಡೆಯುತ್ತೆ, ಶುಭ ಕಾರ್ಯಕ್ಕೆ ಹೆಚ್ಚು ಹೋಗ್ತೀರಾ ಈ ತಿಂಗಳು. ದಾನ ಬುದ್ಧಿ ಬಹಳಷ್ಟು ಜಾಸ್ತಿ ಇರುತ್ತೆ. ಧಾರ್ಮಿಕ, ಸಾಮಾಜಿಕ ಇವೆಲ್ಲದರಲ್ಲೂ ಕೂಡ ಅತ್ಯಂತ ಪಾಸಿಟಿವ್ ಆಗುತ್ತೆ ನಿಮಗೆ. ಆಮೇಲೆ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಹೆಚ್ಚು ಸಿಗುತ್ತೆ. ಸ್ವಲ್ಪ ಏನಪ್ಪ ಅಂತಂದರೆ ಅಕ್ಕಪಕ್ಕದವರು ಅಥವಾ ನಿಮ್ಮ ಶತ್ರುಗಳು ಒಂದು ಸ್ವಲ್ಪ ಜಾಸ್ತಿ ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಆಗ್ಬೋದು. ಅದನ್ನು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕು. ಒಂದಾಯ್ತಲ್ಲ, ಇದು ಪಂಚಮಾಧಿಪತಿ ಪಂಚಮದಲ್ಲಿದ್ದರೆ. ಪಂಚಮದಲ್ಲಿ ರವಿ ಇದ್ದರೆ ಏನು ಫಲ? ಬೃಹತ್ ಜಾತಕದಲ್ಲಿ ಹೇಳುತ್ತೆ, ಪಂಚಮದಲ್ಲಿ ಗೋಚಾರದಲ್ಲಿ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದು ಸೂರ್ಯನೇ ಆದಾಗ ಸಂತಾನ ಉತ್ಪತ್ತಿ, ಅಭಿವೃದ್ಧಿ, ಮತ್ತು ವಂಚನೆಯಿಂದ ದೂರ ಇರ್ತೀರಾ, ಮೋಸ ಹೋಗೋದಿಲ್ಲ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆಮೇಲೆ ಹೊಟ್ಟೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನಿವೃತ್ತಿ ಮಾಡ್ಕೋತೀರಾ. ಮತ್ತು ಬಾಲ್ಯರಿಗೆ ಅಂದರೆ ಮಕ್ಕಳು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂರ್ಯನಿಂದ ಅದ್ಭುತವಾದಂಥ ಯೋಗ, ಆರೋಗ್ಯದಲ್ಲಿ ಮಹಾವೃದ್ಧಿ ಕಾಣುವಂಥ ಮಾಸ ಇದು. ಜೊತೆಗೆ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು, ಜ್ವರ ಪೀಡಿತ ಸಮಸ್ಯೆಗಳು ಬರಬಹುದು. ಮೇಷರಾಶಿಯವರು ಆರೋಗ್ಯ ಬೇರೆ ಎಲ್ಲ ಚೆನ್ನಾಗಿದೆ, ಈ ಹೊಟ್ಟೆ ಸಂಬಂಧಪಟ್ಟ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ದೇಹ ಎಲ್ಲ ತುಂಬ ಪುಷ್ಟಿಯಾಗಿರುತ್ತೆ. ಜ್ವರ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು. ಅದು ಯಾವ್ಯಾವ ಥರ ಜ್ವರ ಆಗ್ಬೋದು? ಶೀತ ಜ್ವರ ಆಗ್ಬೋದು, ಉಷ್ಣ ಜ್ವರ ಆಗ್ಬೋದು, ಕಫ ಜ್ವರ ಆಗ್ಬೋದು, ಯಾವುದೇ ಥರದ ವಿಷಮ ಜ್ವರ ಆಗ್ಬೋದು. ಈ ಥರದ ಯಾವುದೇ ಜ್ವರ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ವಹಿಸಿ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆ ಒಳ್ಳೆ ಆಹಾರಗಳನ್ನು ಸ್ವೀಕಾರ ಮಾಡಿ, ಒಳ್ಳೆ ಪಾಸಿಟಿವ್ ಮೈಂಡೆಡ್ ಆಗಿರಿ, ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ, ಅದು ಬಹಳ ಒಳ್ಳೆಯದು. ಆಮೇಲೆ ಬೆಟ್ಟ, ಕಾಡು, ಗುಡ್ಡಗಳು ಹೋಗಿ ಬರುವಂಥದ್ದು, ಪ್ರಕೃತಿ ಜೊತೆ ಜೀವನ ಮಾಡುವಂಥದ್ದು, ಪ್ರಕೃತಿಯನ್ನು ಆನಂದವಾಗಿ ಸ್ವೀಕಾರ ಮಾಡುವಂಥದ್ದು ಎಲ್ಲ ನಿಮ್ಮ ಜಾತಕದಲ್ಲಿ ಅಂದರೆ ಈ ಗೋಚಾರ ರಾಶಿ ಫಲದಲ್ಲಿ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಪಂಚಮಾಧಿಪತಿ ಆಯಿತು. ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರ್ತಕ್ಕಂಥ ಬುಧ ಚೆನ್ನಾಗಿಲ್ಲ, ಚತುರ್ಥ ಭಾವಕ್ಕೆ ಬರ್ತಾರೆ. ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳಿಗೆ ಒಂಚೂರು ಹಿನ್ನಡೆ ಆಗುವಂಥ ಸಾಧ್ಯತೆ. ಏನಪ್ಪ ಇಲ್ಲೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಇರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಬಟ್ಟೆ ವ್ಯಾಪಾರ ಆಗ್ಬೋದು, ಬಂಗಾರ ವ್ಯಾಪಾರ ಆಗ್ಬೋದು, ಅಥವಾ ಇದು ಏನು ಗ್ರಂಥಿಗೆ ಅಂಗಡಿ ಆಗ್ಬೋದು, ಪೂಜಾ ಸ್ಟೋರ್ಸು, ಈ ಪಂಚೆ ಸೀರೆ ಮಾರುವಂಥದ್ದು ಆಗ್ಬೋದು. ಈ ಥರ ಸಂಬಂಧಪಟ್ಟಂಥ ವ್ಯಾಪಾರದಲ್ಲೆಲ್ಲ ವೃದ್ಧಿ ಕಾಣ್ತೀರಾ. ಅದಲ್ಲದೆ ಈ ಇಂಡಸ್ಟ್ರಿಯಲ್ಸು, ಈ ಕಬ್ಬಿಣ ರಿಲೇಟೆಡ್ಡು, ಆಮೇಲೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ಡು, ಇದರಲ್ಲೆಲ್ಲ ಸ್ವಲ್ಪ ಲಾಸ್. ಅಂದರೆ ಲಾಸ್ ಅನ್ನೋದಕ್ಕಿಂತ ಸ್ವಲ್ಪ ಬಲ ಕಡಿಮೆ, ಬಲಹೀನ. ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಧಾನದಲ್ಲೆಲ್ಲ ಲಾಭ ಜಾಸ್ತಿ, ಇದರಲ್ಲಿ ಸ್ವಲ್ಪ ಲಾಭ ಕಡಿಮೆ ಅಂತ ತಗೋಬೋದು. ನಷ್ಟ ಅಂತ ನಾವು ತಗೋಬಾರ್ದು, ಲಾಭ ಕಡಿಮೆ ಅಂತ ನಾವು ತಗೊಳ್ಬೇಕು. ಹಾಗಾಗಿ ವ್ಯಾಪಾರಸ್ಥರು ಸ್ವಲ್ಪ ಜಾಗೃತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸ್ವಲ್ಪ ಪ್ರೀ ಪ್ಲಾನ್ ಇರಲಿ ನಿಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಶುಭ ಕಾರ್ಯಗಳು ಅನ್ನುವಂಥದ್ದು ತುಂಬ ಚೆನ್ನಾಗಿ ನಡೆಯುತ್ತೆ, ಅದರ ಬಗ್ಗೆ ಚಿಂತೆ ಏನಿಲ್ಲ. ಮೇಲಾಗಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದು. ಯಾಕಂದರೆ 5th ಹೌಸ್ ಲಾರ್ಡ್ 5 ಮತ್ತು 9ನೇ ಅಧಿಪತಿನ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಮಾಸ್ಟರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅಧಿಪತಿ ಅಂತ ಸೂರ್ಯನ ಚೆನ್ನಾಗಿದ್ದಾನೆ. ಇನ್ನು ಭಾಗ್ಯಾಧಿಪತಿ ಅಂತ ಗುರು ಈಗಾಗಲೇ ನಿಮಗೆ ಗುರುಬಲ ಇದೆ ನೋಡಿ. ಭಾಗ್ಯಾಧಿಪತಿ ಹಾಗೂ ನಷ್ಟಾಧಿಪತಿ ಎರಡೂ ಗುರುನೇ ನಿಮಗೆ ಗುರುಬಲ ಇರೋದ್ರಿಂದ ಗುರು ಬಗ್ಗೆ ಮತ್ತು ಶನಿ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಪ್ರತಿ ತಿಂಗಳು ಹೇಳಿದ್ದನ್ನೇ ಹೇಳಬೇಕಲ್ವಾ. ಗುರುಬಲ ಮೇಷರಾಶಿಗಿದೆ, ಶನಿ ಬಂದು ಚೆನ್ನಾಗಿದ್ದಾನೆ, ಲಾಭಸ್ಥಾನದಲ್ಲಿ ಇದ್ದಾನೆ, ಏನೂ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಗುರು ಶನಿಯಿಂದ ಮೇಷರಾಶಿಯವ್ರು ಏನೂ ತೊಂದರೆ ಇಲ್ಲ. ಬುಧನಿಂದ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ಬುಧನನ್ನು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ನಾರಾಯಣ ಸೂಕ್ತಂ, ಈ ಸೂಕ್ತ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಅಥವಾ ನಿಮಗೆ ಯಾವುದಾದ್ರು ಪುಸ್ತಕ ಮಳಿಗೆಗಳಲ್ಲಿ ಸಿಗುತ್ತೆ. ಅದನ್ನು ಪಾರಾಯಣ ಮಾಡಿ ಅಥವಾ ಅದನ್ನು ಕೇಳಿ ಶುರು ಮಾಡಿ. ಅದು ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನಾರಾಯಣಂ ದೇವಂ ಅಕ್ಷರಂ ಪರಮಂ ಪದಂ, ಹೀಗೆ ಶುರುವಾಗುತ್ತೆ. ಪೂರ್ತಿ ಹೇಳ್ಬೋದು ನಾನು, ಅದನ್ನು ನಾನು ಹೇಳಿದಿನ ಕೇಳಿ ಅಂತ ಹೇಳ್ಬೋದು. ಆದರೆ ಇದು ಏನದು ಯೂಟ್ಯೂಬಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಅದಕ್ಕೆ ನಾನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಾಂದರೆ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ರೀ, ನಾರಾಯಣ ಸೂಕ್ತಂ ಅಂತೇಳಿ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಸಪ್ರೇಟಾಗಿ, ಅದನ್ನು ಕೇಳೋಕ್ಕೆ ಶುರು ಮಾಡಿ. ಆಯಿತು, ಅಲ್ಲಿಗೆ ಬುಧನನ್ನು ಬಲ ಮಾಡಿದ್ದಾಯಿತು. ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ 26ನೇ ತಾರೀಕಿನವರೆಗೂ ಶತ್ರುಸ್ಥಾನ, ಅದಾದಮೇಲೆ ನೀಚ ಸ್ಥಾನ. 24ನೇ ತಾರೀಕಿನವರೆಗೂ ಶತ್ರುಸ್ಥಾನ, ಆಮೇಲೆ ನೀಚ ಸ್ಥಾನ. ಶತ್ರುಸ್ಥಾನದಲ್ಲಿದ್ದರೆ ಏನು ಫಲ ಇಲ್ಲ. ನೀಚ ಸ್ಥಾನಕ್ಕೆ ಬಂದರೂ ಕೂಡ ಮಿತ್ರನ ಮನೆ, ಆದ್ದರಿಂದ ಸ್ವಲ್ಪ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಏನಾದರೂ ಈ ತಿಂಗಳು ಶುಕ್ರ ಚೆನ್ನಾಗಿಲ್ಲ. ಹಾಗಾಗಿ ದಾಂಪತ್ಯ ವಿರಸಗಳು ಸ್ವಲ್ಪ ಬರ್ಬೋದು. ದಂಪತಿಗಳ ಮಧ್ಯೆ ಸ್ವಲ್ಪ ಕೂಗಾಟ, ಕಿಚ್ಚಾಟ, ಸ್ವಲ್ಪ ಜಗಳಗಳು ಅದೆಲ್ಲ ಬರ್ಬೋದು.
ವಿರಸಗಳು ಬರಬಹುದು. ಅದರಿಂದ ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಮೇಷರಾಶಿಯವರು ಶುಕ್ರ ಚೆನ್ನಾಗಿಲ್ಲ ಈ ತಿಂಗಳು, ಮೇಷರಾಶಿಯವ್ರಿಗೆ ಶುಕ್ರ ಚೆನ್ನಾಗಿಲ್ಲ, ಮೇಷರಾಶಿಯವ್ರಿಗೆಲ್ಲ ಎಲ್ಲ ರಾಶಿಯವ್ರಿಗೂ ಶುಕ್ರ ಚೆನ್ನಾಗಿಲ್ಲ. ಸರಿ, ಶುಕ್ರ ಚೆನ್ನಾಗಿಲ್ಲ ಅಂತ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಈಗ ಹೆಂಡತಿ ಹೇಳ್ತಾರೆ, ಇಲ್ಲ ರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು 1000 ರೂಪಾಯಿ ಹೂವನ್ನೇ ತರಬೇಕು ಅಂತ ಹೇಳ್ತಾರೆ. ಬೇಡಮ್ಮ, ಭಕ್ತಿಯಿಂದ ಪೂಜೆ ಮಾಡಮ್ಮ, ಒಂದು 500 ರೂಪಾಯಿ ತೊಗೊಂಬ, ಇನ್ನೊಂದು 500 ರೂಪಾಯಿ ಉಳಿಸೋಣ. ಗಂಡ ಹೇಳಿದ್ರಲ್ಲೂ ತಪ್ಪಿಲ್ಲ, ಹೆಂಡತಿ ಕೇಳಿದ್ರಲ್ಲೂ ತಪ್ಪಿಲ್ಲ. ಅವಳು ಕೇಳ್ತಾ ಇರೋದು ಯಾರಿಗೋಸ್ಕರ, ದೇವ್ರಿಗೆ ಪೂಜೆ ಮಾಡೋಕ್ಕೆ. ಗಂಡ ಕೇಳ್ತಾ ಇರೋದು 500 ರೂಪಾಯಿ ಉಳಿಸಿದ್ರೆ ಮಗುಗೆ ಒಂದು ಸ್ಕೂಲ್ ಫೀಸ್ಗೋ, ಒಂದು ಬುಕ್ಸ್ಗೋ, ಶೂಸ್ಗೋ, ಬಟ್ಟೆಗೋ, ಹಾಲ್ಗೋ ಏನಕ್ಕಾರ ಆಗುತ್ತೆ ಅಂತ ಗಂಡ ಯೋಚನೆ ಮಾಡ್ತಾನೆ. ಇಬ್ಬರದು ತಪ್ಪಿಲ್ಲ. ಅವಾಗೇನು ಮಾಡಬೇಕು, ಹೆಂಡತಿ ಆಯ್ತು ಏನು ಬೇಕು, ಗಂಡನು ಸರಿಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ಬೇಕು, ಕಾಂಪ್ರಮೈಸ್ ಆಗಬೇಕು. ಈ ಥರದ್ದು ಏನಾದರೂ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಡ್ಕೊಳ್ಳೋದು ಬಹಳ ಉತ್ತಮ. ಅದು ಬಿಟ್ಟರೆ ಬೇರೆ ಏನು ಶುಕ್ರನ ಸಂಬಂಧಪಟ್ಟದ್ದು, ಆಮೇಲೆ ಈ ಬ್ಯೂಟಿ ಸಲೂನ್ಸು, ಆಮೇಲೆ ರಿಲೇಟೆಡ್ ಟು ಮಾಡಲಿಂಗು, ಸಿನಿಮಾ ಫೀಲ್ಡು, ಸ್ವಲ್ಪ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ಡ್ ಆಗ್ತಾ ಇರುತ್ತೆ. ತುಂಬ ಏರಿಳಿತಗಳೇನು ಜಾಸ್ತಿ ಏನು ಇರಲ್ಲ. ಇನ್ನು ನಿಮ್ಮ ರಾಶಿಯಾಧಿಪತಿ ಕುಜ ಬಂದು 26ನೇ ತಾರೀಕಿನವರೆಗೂ ಗುರು ಜೊತೆಗೆ ಇರ್ತಾರೆ, ಗುರು ಮಂಗಳ ಯೋಗದಲ್ಲಿರ್ತಾರೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ರಾಶಿಯಾಧಿಪತಿನೂ ಬಲಿಷ್ಠವಾಗೇ ಇದ್ದಾರೆ ಅಂತ ತಗೋಬೋದು, ಆಮೇಲೆ ಅಷ್ಟಮಾಧಿಪತಿನೂ ಬಲಿಷ್ಠವಾಗಿದ್ದಾರೆ ಅಂತ ತಗೋಬೋದು. ಏನೂ ತೊಂದರೆ ಇಲ್ಲ. ನನಗೆ ಮೇಷರಾಶಿಯವರಿಗೆ ಕಾಣ್ತಾ ಇರತಕ್ಕಂಥ ತೊಂದರೆ ಅಂದರೆ ಏನಪ್ಪ ಅಂದರೆ, ಒಂದು ಜ್ವರದ ಸಮಸ್ಯೆಗಳು ಬರಬಹುದು, ಶೀತದ ಸಮಸ್ಯೆಗಳು ಬರಬಹುದು, ಇದೊಂದು ಸಮಸ್ಯೆ ಕಾಣ್ತಾ ಇದೆ. ಬಿಟ್ಟರೆ ಬುಧ ಚೆನ್ನಾಗಿಲ್ಲದರಿಂದ ನಾರಾಯಣ ಸೂಕ್ತಮನ್ನು ನೀವು ಅದನ್ನು ಕೇಳುವಂಥದ್ದು ಭಾಳ ಒಳ್ಳೆಯದು. ಇಷ್ಟು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಜನರಲೈಸ್ ಆಗಿ ನೋಡೋದಾದರೆ ಏನು, ಎಲ್ಲರ ಜೊತೆ ಅಪಾರವಾದ ವಿಶ್ವಾಸವನ್ನು ಹೊಂದಿರ್ತೀರ. ಆ ವಿಶ್ವಾಸದಿಂದನೇ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ವಾಹನ ಚಾಲಕರು ಈ ತಿಂಗಳು ಸ್ವಲ್ಪ ಎಚ್ಚರ ವಹಿಸಿ. ಬೀಳೋದು ನಿಮ್ಮ ತಪ್ಪೇ ಇರಲ್ಲ, ಯಾರಾದರೂ ಬಂದು ಗುದ್ದು ಬಿಡೋದು, ಸ್ವಲ್ಪ ಪ್ರಮಾಣ ಏಟ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋ ಸಾಧ್ಯತೆಗಳು ಬಂದ್ಬಿಡುತ್ತೆ. ಬೇಡ, ಸಾಧ್ಯವಾದಷ್ಟು ಸ್ವಲ್ಪ ಹುಷಾರಾಗಿರಿ. ಸಕಾರಾತ್ಮಕ ಆಲೋಚನೆಗಳು ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಮಾಡುತ್ತೆ. ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಕೆಲಸ ಕಾರ್ಯಗಳಲ್ಲಿ ಜಯ ಇರಲ್ಲ. ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಎಷ್ಟು ಸಕಾರಾತ್ಮಕ ಅಂತಂದರೆ ನಿಮಗೆ ಸುಮಾರು ಉದಾಹರಣೆಗಳು ಕೊಡಬಹುದು. ರೀಸೆಂಟಾಗಿ ನಡೆದಂಥದ್ದು ವರ್ಲ್ಡ್ ಕಪ್ ಕ್ರಿಕೆಟ್ ಫೈನಲ್ದು ಕೂಡ ನಾವು ಯೋಚನೆ ಮಾಡ್ಬೋದು. 30 ಬಾಲ್ಗೆ 30 ರನ್ನು ಹೊಡಿಬೇಕು ಅಂತ ಬಂದಾಗ ರೋಹಿತ್ ಶರ್ಮಾ ಇಲ್ಲ ನಾವು ಸೋತೋಗ್ತೀವಿ, 30 ಬಾಲ್ ದೊಡ್ಡ ವಿಷಯನ ಹೊಡೆದ್ಬಿಡ್ತಾರೆ, 30 ರನ್ನು ಗ್ಯಾರಂಟಿ ಹೊಡಿತಾರೆ ಅಂತ ಏನೋ ನಕಾರಾತ್ಮಕವಾಗಿ ಯೋಚನೆ ಮಾಡಿದಿದ್ರೆ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ದಕ್ಕೆ ಗೆಲ್ಲಕ್ಕಾಗಿದ್ದು. ಹಾಗೆ ನೀವು ಈ ತಿಂಗಳು ಏನು ಮಾಡಿದರೆ ಮೇಷರಾಶಿಯವರು ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಮಾಡಿ, ನೀವು ಖಂಡಿತ ಜಯಪ್ರಾಪ್ತಿ. ಅಲ್ಪ ಪ್ರಯಾಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಮಾಸ. ಷೇರು ಹೂಡಿಕೆಗೆ ಅದ್ಭುತವಾದಂಥ ಮಾಸ. ನೀವು ಟ್ರೈನ್ಡ್ ಆಗಿದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ತ್ಕೊಂಡು ಷೇರು ವ್ಯವಹಾರವನ್ನು ಮಾಡಿ ಚೆನ್ನಾಗಿರುತ್ತೆ. ಇನ್ನು ಅತ್ಯಂತ ಶುಭದಾಯಕ ಏನಪ್ಪ ಅಂದರೆ ಸ್ನೇಹಿತರಿಂದ ಸಹಾಯ, ಹೊಸ ಕೆಲಸದಲ್ಲಿ ಜಯಪ್ರಾಪ್ತಿ, ಹಣಕಾಸಿನಲ್ಲಿ ಸುಧಾರಣೆ, ಕುಟುಂಬದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿ ಹೋಗಿ ಬರ್ತೀರ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಫಲ ಅಂತ ಹೇಳ್ಬೋದು. ನಾನು ಪ್ರಾರಂಭದಲ್ಲೇ ಅದನ್ನು ಬಿಡಿಸಿ ಹೇಳ್ಬಿಟ್ಟೆ, ಯಾವುದ್ಯಾವ್ದು ಉತ್ತಮ ಫಲ, ಯಾವುದಾದ್ರು ಸ್ವಲ್ಪ ಮಧ್ಯಮ ಇದೆ ಅಂತ. ನಂತರ ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಚಿಂತನೆ, ಹೆಚ್ಚು ಆಸಕ್ತಿ. ಪ್ರಯಾಣವೂ ಸಿಗಬಹುದು, ಸಕ್ಸಸ್ ಆಗ್ಬೋದು. ಸಹೋದರರಿಂದ ಸಹಾಯಗಳು ಹೆಚ್ಚು ಸಿಗುತ್ತೆ. ನೂತನ ವಾಹನ, ವಸ್ತ್ರ, ವಸ್ತು ಖರೀದಿಯಲ್ಲಿ ತೊಡಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಬಂಡವಾಳ ಹೂಡಿಕೆಗೆ ಈ ಮಾಸ ಶುಭ ಫಲ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಅತ್ಯಂತ ಶುಭ ಫಲ. ಪರೀಕ್ಷೆಯ ಸಿದ್ಧತೆಗಳಿದ್ರೆ ಮಾಡ್ಕೋಬೋದು, ಅದೆಲ್ಲ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ರೈತರಿಗಂತೂ ಬಹಳ ಅನುಕೂಲವಾಗಿರ್ತಕ್ಕಂಥ ಸಂದರ್ಭ. ರೈತರಿಗೆ ತುಂಬ ಚೆನ್ನಾಗಿದೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಈ ಸಾಫ್ಟ್ವೇರ್ ಉದ್ಯೋಗಿಗಳಿಗಾಗ್ಬೋದು, ಒಬ್ಬರು ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗಿಗಳಾಗ್ಬೋದು, ನಾರ್ಮಲ್ ಆಗಿರುತ್ತೆ. ಏನು ದೊಡ್ಡ ಬದಲಾವಣೆಗಳೇನು ಇರಲ್ಲ, ನಡ್ಕೊಂಡು ಹೋಗುತ್ತೆ. ನೀವೇನು ಬದಲಾವಣೆಗೆ ನೋಡಬೇಡಿ. ಉದ್ಯೋಗ ಚೇಂಜ್ ಮಾಡಬೇಕು, ಸ್ಥಾನ ಪಲ್ಲಟ ಮಾಡಬೇಕಂದ್ರೆ ಪ್ರಯತ್ನ ಪಡಿ, ಶುರು ಮಾಡಿ, ಏನು ತೊಂದರೆ ಇಲ್ಲ. ಗುರುಬಲ ಇದೆ, ಏನಾಗಲ್ಲ, ಒಳ್ಳೆಯದೇ ಆಗುತ್ತೆ. ನೆಗೆಟಿವ್ಸ್ ಏನಪ್ಪ ಅಂದರೆ ಆತುರದ ನಿರ್ಧಾರಗಳು ಬೇಡ. ಆತುರವಾಗಿ ನಿರ್ಧಾರ ತಗೋತಿರಲ್ಲ, ಅದು ಬೇಡ. ಅದರಿಂದ ನಿಮಗೊಂದು ಸ್ವಲ್ಪ ಹಾನಿ ನಷ್ಟ ಆಗುವಂಥ ಸಾಧ್ಯತೆ. ಅಧಿಕ ತಿರುಗಾಟ ಅಂದರೆ ಆತುರದ ನಿರ್ಧಾರಗಳಿಂದ ಅಧಿಕ ತಿರುಗಾಟ. ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ನಷ್ಟ ಜಾಸ್ತಿ ಇದೆ. ಭಯ. ಹಣಕಾಸಿನ ವ್ಯವಹಾರದಲ್ಲಿ ದೂರ ಇರತಕ್ಕಂಥದ್ದು ಉತ್ತಮ. ಅಂದರೆ ಬೇರೆಯವ್ರ ಜೊತೆ ವ್ಯವಹಾರ ಮಾಡಬೇಡಿ, ಹೂಡಿಕೆ ಬೇಕಾದ್ರೆ ಮಾಡಿಕೊಳ್ಳಿ. ಇನ್ನೂ ನೆಗೆಟಿವ್ ಏನಂದರೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕದ ವಾತಾವರಣ ಇರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ದಿವಸ ಪ್ರಾರಂಭದಲ್ಲಿ ಹೇಳಿದೆ ನಾನು, ಅನುಮಾನಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು, ಅದು ತುಂಬ ಮುಖ್ಯ. ಅದು ಬಿಟ್ಟರೆ ಇನ್ನೂ ಪಾಸಿಟಿವ್ಸ್ ಹೇಳ್ಬೇಕಂದ್ರೆ ಈ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಏನಿದ್ರೆ ನಿಮ್ಮ ಜಯಪ್ರಾಪ್ತಿ ಆಗುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಈ ಮಾಸದಲ್ಲಿ ಮುಕ್ತಿ.
ತಿಂಗಳ ಅಂತ್ಯಕ್ಕೆ ಬಂದಾಗ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಜಾಸ್ತಿ ಇದೆ ನಿಮಗೆ. ಆಮೇಲೆ ರೈತರಿಗೆ ಉತ್ತಮವಾದಂಥ ಫಲ, ವ್ಯವಸಾಯ, ತನ್ಮೂಲಕ ಧನಪ್ರಾಪ್ತಿ, ಹೂವಿನ ವ್ಯಾಪಾರಿಗಳಿಗೆ ಸಂತಸದ ದಿನ, ಅಂದರೆ ಈ ತಿಂಗಳು ಪೂರ್ತಿ ಸಂತಸದ ದಿನ. ಪಾಲುದಾರಿಕೆಯಲ್ಲಿ ಶುಭ ಫಲ, ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ದಣಿತೀರ, ತುಂಬ ಕಷ್ಟಪಡ್ತೀರ, ದಣಿತೀರ, ಸುಸ್ತಾಗ್ತೀರ. ದೇವಾಲಯ ದರ್ಶನದಿಂದ ಮನಸ್ಸಿಗೆ ಸಂತೋಷ, ದಾನದ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಗುರುಗಳ ದರ್ಶನ ಫಲ, ಉತ್ತಮ ಫಲವನ್ನು ನಿಮಗೆ ಸಿಗುತ್ತೆ, ಅದೊಂದು ಹೇಳ್ಬೋದು. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಸಿಗುತ್ತೆ. ಪ್ರತಿದಿನ ದಿನದ ಅಂತ್ಯದವರೆಗೂ ತುಂಬ ಲವಲವಿಕೆಯಿಂದ ಇರ್ತೀರ. ಸಾಯಂಕಾಲ ಆಗೋದ್ಮೇಲೆ ಸ್ವಲ್ಪ ಲವಲವಿಕೆ ಕಡಿಮೆ ಆಗಿಬಿಡುತ್ತೆ, ಚೈತನ್ಯ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಸರ್ಕಾರಿ ಕೆಲಸ ಮಾಡುವಂಥವ್ರಿಗೆ ಉತ್ತಮವಾದ ಫಲ, ಆರೋಗ್ಯದಲ್ಲಿ ವೃದ್ಧಿ ಇದೆ. ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಮನಸ್ಸು ನೆಮ್ಮದಿಯಾಗಿರುತ್ತೆ. ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಎಲ್ಲ ಮಾಡಿಬಿಡ್ತೀನಿ, ಎಲ್ಲ ನಾನೇ ಮಾಡಿಬಿಡ್ತೀನಿ ಅನ್ನೋ ಥರ ಡಿಸೈಡ್ ಮಾಡ್ಕೊಬೇಡಿ. ನೀವು ಪ್ರಾಪರ್ ವೇಲ್ ಹೋಗಬೇಕು, ಪ್ರಾಪರ್ ಗೈಡೆನ್ಸ್ ತೊಗೊಳ್ಳಿ. ವ್ಯಕ್ತಿಗತವಾಗಿ ಅಲ್ಲದೆ ಸಾಮಾಜಿಕವಾಗಿ ಮಾಡುವ ಕೆಲಸಗಳಲ್ಲಿ ಇನ್ನಷ್ಟು ಸಕ್ಸಸ್ ಇದೆ. ಮನಸ್ಸಿಗೆ ಭಾಳ ಸಂತೋಷ. ಕುಟುಂಬದಲ್ಲಿ ಇತರರ ಆರೋಗ್ಯ ಸಮಸ್ಯೆ ಬರುತ್ತಲ್ಲ, ಬೇರೆಯವ್ರಿಗೆ ಅಮ್ಮನಿಗೆ ಹುಷಾರಿರಲ್ಲ, ಹೆಂಡ್ತಿಗೋ ಮಕ್ಕಳಿಗೂ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಅದರಿಂದ ಒಂದು ಸ್ವಲ್ಪ ಖರ್ಚಾಗುತ್ತೆ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಓವರಾಲ್ ನೋಡಿದ್ರಲ್ಲ, ಈ ಮಾಸದಲ್ಲಿ ನಿಮಗೆ ಯೋಗವನ್ನು ಕೊಡುವಂಥವನು ಸೂರ್ಯ, ದೋಷವನ್ನು ಕೊಡ್ತಾ ಇರ್ತಕ್ಕಂಥವನು ಬುಧ. ಅದಕ್ಕೆ ನಾರಾಯಣ ಸೂಕ್ತ ಅನ್ನುವಂಥ ಮಂತ್ರ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದನ್ನು 2 ಲೈನ್ ಹೇಳಿದ್ದೀನಿ. ಮಿಕ್ಕಿದ್ದನ್ನು ನೀವು ಅಲ್ಲಿ ಕೇಳಿಸ್ಕೊಂಡು ಹೇಳಿ, ಇಲ್ಲಾಂದ್ರೆ ನಾನೊಂದು ಈಗ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿಸ್ತೀನಿ. ಮೇಷರಾಶಿಯವರು ಕೇಳೋದು ಮರಿಬೇಡಿ, ಅದರಿಂದ ಖಂಡಿತ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ. ಬೇರೆ ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಸಣ್ಣ ಪ್ರಮಾಣದ ಬದಲಾವಣೆಗಳನ್ನು ನೀವು ಮಾಡ್ಕೋಬೇಕು. ಸಾಧ್ಯವಾದರೆ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾರಾಯಣ ಅಂತಂದರೆ ಈ ಶ್ರಾವಣ ಶನಿವಾರ ತಿಮ್ಮಪ್ಪನಿಗೆ ಪೂಜೆ ಮಾಡ್ತೀವಿ. ಎಲ್ಲ ವಿಷ್ಣು ದೇವರಿಗೂ ಮಾಡ್ಬೋದು, ನರಸಿಂಹಸ್ವಾಮಿ ಮಾಡ್ಬೋದು, ಆಂಜನೇಯ ಸ್ವಾಮಿ ಮಾಡ್ಬೋದು, ಕೃಷ್ಣ, ರಾಮ, ಹೀಗೆ ವಿಷ್ಣು ಸಂಬಂಧಪಟ್ಟಂಥ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರ್ತಕ್ಕಂಥದ್ದು ಒಳ್ಳೆಯದು. ಪ್ಲಸ್ ಮೋರೋವರ್ ನೀವು ನಾರಾಯಣ ಸೂಕ್ತವನ್ನು ಕೇಳಿ. ಇಷ್ಟು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿದೆ. ಮೇಷರಾಶಿಯವರು ಭಯಪಡುವಂಥದ್ದಿಲ್ಲ. ಆರೋಗ್ಯವನ್ನು ಮಾತ್ರ ನೋಡ್ಕೊಳ್ಳಿ. ಜ್ವರ ಸಂಬಂಧಪಟ್ಟಂಥ ಸಮಸ್ಯೆ ಏನೂ ಭಯಪಡೋಂಗಿಲ್ಲ, ಒಳ್ಳೆಯದೇ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.